ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡೋಕೆ ಉಪಯೋಗವಾಗೋ ಟೆಕ್ನಿಕ್ಸ್ಗಳ ಬಗ್ಗೆ ಇದಕ್ಕೂ ಮುಂಚೆ ಕೆಲವು ವಿಡಿಯೋಗಳನ್ನು ಮಾಡಿದ್ದೇವೆ. ಆ ವಿಡಿಯೋಸಲ್ಲಿ ಹೇಳಿದ ಟೆಕ್ನಿಕ್ಸಲ್ಲಿ ಕಾನ್ಸಂಟ್ರೇಷನ್ ಲೆವೆಲ್ಸ್ ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡಬೇಕು. ಆದರೆ ಈ ದಿನ ಕೆಲವು ಸಿಂಪಲ್ ಟೆಕ್ನಿಕ್ಸ್ನ ತಿಳ್ಕೊಳ್ಳೋಣ. ಇವು ಕೆಲಸ ಮಾಡೋಕೆ ನೀವು ಯಾವುದೇ ರೀತಿಯ ಎಕ್ಸ್ಟ್ರಾ ಟೈಮ್ನ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ನೀವು ಡೈಲಿ ಮಾಡ್ತಿರುವ ಕೆಲಸಗಳನ್ನು ಮಾಡ್ತಾ ನಿಮ್ಮ ಡೈಲಿ ಲೈಫಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ತಂದರೆ ಸಾಕು. ಸೊ ಲೆಟ್ಸ್ ಬಿಗಿನ್. ನಿಮ್ಮೆಲ್ಲರಿಗೂ ಸಹಾಯವಾಗುವ ಅನೌನ್ಸ್ಮೆಂಟ್ ಈ ವಿಡಿಯೋ ಕೊನೆಯಲ್ಲಿ ರಿವೀಲ್ ಮಾಡ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬರ್ನಿಂಗ್ ಡಿಸೈರ್. ಒಂದು ಬೈಕ್, ಕೊನೆವರೆಗೂ ಜೊತೆಗಿರುವ ಲವರ್, ಇರೋದಕ್ಕೆ ವಿಶಾಲವಾದ ಮನೆ, 6 ಫಿಗರ್ ಸ್ಯಾಲರಿ, ನೀವು ತುಂಬಾ ಇಷ್ಟಪಡುವ ಕಾರ್, ಹೀಗೆ ಎಲ್ಲರಿಗೂ ಎಷ್ಟೋ ಕೋರಿಕೆಗಳು ಇರ್ತವೆ. ಆದರೆ ನೀವು ಕೋರಿಕೊಂಡ ಕೋರಿಕೆಗಳು ನಿಜ ಆಗಬೇಕು ಅನ್ನೋ ತಪನ ಮನಸ್ಸಿನಲ್ಲಿ ಎಷ್ಟು ಗಟ್ಟಿಯಾಗಿದೆ. ಲೈಫಲ್ಲಿ ಏನಾದರೂ ಸಾಧಿಸಬೇಕಂದಾಗ ಅದು ಮೊದಲು ಒಂದು ಕೋರಿಕೆಯಾಗಿ ಶುರುವಾಗುತ್ತೆ. ನಿಧಾನವಾಗಿ ಅದು ಒಂದು ಬಲವಾದ ನಿರ್ಣಯವಾಗಿ ಬದಲಾಗುತ್ತೆ. ಫೈನಲ್ ಆಗಿ ಅದು ನಿಜವಾಗುತ್ತೆ. ಹಾಗೆ ನಿಜ ಆಗ್ಬೇಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕೋರಿಕೆಗಳ ಬಗ್ಗೆ ಬರ್ನಿಂಗ್ ಡಿಸೈರ್ ಅಂದ್ರೆ ದಗದಗಿಸಿ ಸುಡುವ ಕೋರಿಕೆ ಇರಬೇಕು. ಇದು ಹೇಗೆ ಬರುತ್ತಂದ್ರೆ, ಡೈಲಿ ನೀವು ಏನನ್ನ ದಕ್ಕಿಸಿಕೊಳ್ಬೇಕಂತಿದ್ದೀರೋ ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಹೀಗೆ ಡೈಲಿ ಆಲೋಚಿಸ್ತಾ ನಿಮಗೆ ಗೊತ್ತಿಲ್ಲದೇನೆ ಸ್ವಲ್ಪ ಸಮಯದ ನಂತರ ಮೊದಲು ಹೇಳಿದ ಹಾಗೆ ಅವು ಬಲವಾದ ನಿರ್ಣಯಗಳಾಗಿ ಬದಲಾಗ್ಬಿಡ್ತವೆ. ಹೇಗೆ ಅನ್ನೋ ಮಾತಿನ ಬಗ್ಗೆ ಆಲೋಚನೆ ಮಾಡಬೇಡ. ಲೈಫಲ್ಲಿ ಗುರಿ ಇರುವ ಪ್ರತಿಯೊಬ್ಬರಿಗೂ ಮೊಟ್ಟ ಮೊದಲ ಬಾರಿಗೆ ಬರುವ ಡೌಟ್, ನನ್ನ ಗೋಲ್ನ ಹೇಗೆ ಸಾಧಿಸಬೇಕು. ಒಂದು ಗುರಿಯನ್ನ ಸಾಧಿಸಬೇಕು ಅನ್ನೋ ಆಲೋಚನೆ ಮನಸ್ಸಿನಲ್ಲಿ ಬಂದಾಗ ಮೊದಲು ಆ ಗುರಿಯ ಬಗ್ಗೆ ಒಂದು ಕ್ಲಾರಿಟಿಗೆ ಬರಬೇಕು. ಹೇಗೆ ಸಾಧ್ಯವಾಗುತ್ತೆ, ಯಾವಾಗ ಸಾಧ್ಯವಾಗುತ್ತೆ ಅಂತ ಆಲೋಚಿಸ್ತಾ ಫ್ರಸ್ಟ್ರೇಟ್ ಆಗಬೇಡಿ. ನಿಮ್ಮ ಗೋಲ್ ಬಗ್ಗೆ ಒಂದು ಪೂರ್ತಿ ಕ್ಲಾರಿಟಿ ಇದ್ದಾಗ ಎಲ್ಲಾ ಸಮಯದಲ್ಲೂ ನಿಮ್ಮ ಗೋಲ್ನ ನೀವು ಸಾಧಿಸ್ತೀರಾ ಅನ್ನೋ ನಂಬಿಕೆ ಇದ್ದು ಸಾಧಿಸಬೇಕು ಅನ್ನೋ ತಪನ ಇದ್ದಾಗ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ಈ ವಿಷಯ ತುಂಬಾ ಬಲವಾಗಿ ರಿಜಿಸ್ಟರ್ ಆಗಿಬಿಡುತ್ತೆ. ಆವಾಗ ನಿಮ್ಮ ಗುರಿಯನ್ನು ಸಾಧಿಸುವ ದಾರಿ, ಅದಕ್ಕೆ ಹಿಡಿಯುವ ಸಮಯ ಎಲ್ಲ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತವೆ. ಆಟೋ ಸಜೆಷನ್ಸ್ ಆ್ಯಂಡ್ ಅಫರ್ಮೇಷನ್ಸ್. ಜನರಲ್ ಆಗಿ ತುಂಬಾ ಜನಕ್ಕೆ ಮೋಟಿವೇಶನ್ ಕೋಟ್ಸ್ ಓದೋದು ಅಭ್ಯಾಸ ಇರುತ್ತೆ. ಆ ರೀತಿಯ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತಿರ್ತಾರೆ. ಒಂದು ಸಣ್ಣ ಸೆಂಟೆನ್ಸ್ ಕೊಡುವ ಇಂಪ್ಯಾಕ್ಟ್ ಒಂದು ಪೂರ್ತಿ ಆರ್ಟಿಕಲ್ಗಿಂತ ಜಾಸ್ತಿ. ಈ ಅಫರ್ಮೇಷನ್ಸ್ ಕೂಡ ಅದೇ ರೀತಿಯ ಇಂಪ್ಯಾಕ್ಟ್ನ ತೋರಿಸ್ತವೆ. ಈ ಸಣ್ಣ ಸಣ್ಣ ಸೆಂಟೆನ್ಸ್ ನಮ್ಮ ಮನಸ್ಸಿನಲ್ಲಿ ತುಂಬಾ ಬಲವಾಗಿ ನಂಬಿಕೆಯನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಬರೆದಿರುವ ವಿಷಯಗಳು ಪೂರ್ತಿಯಾಗಿ ನಿಜಾನೇ, ಸಾಧ್ಯನೇ ಅಂತ ಅನಿಸೋ ರೀತಿ ಮಾಡಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ನ ಎಷ್ಟೋ ಈಸಿಯಾಗಿ ಕನ್ವಿನ್ಸ್ ಮಾಡ್ತವೆ. ಇದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಸಕ್ಸಸ್ಫುಲ್ ಲೀಡರ್ಸ್ ಬರೆದ ಮೋಟಿವೇಶನಲ್ ಕೋಟ್ಸ್. ಅವು ಓದಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಒಂದು ಮೋಟಿವೇಶನ್ ಮೊದಲಾಗುತ್ತೆ. ಅದೇ ನೀವು ದಿನಾಲೂ ಓದ್ತಿದ್ರೆ ಕಡಿಮೆಯಾಗ್ತಿರುವ ಮೋಟಿವೇಶನ್ ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ನೀವು ಸಾಧಿಸಬೇಕಂತಿರುವ ಗೋಲ್ಸ್ನ ಒಂದು ಲಿಸ್ಟ್ ಆಗಿ ಬರೆದು ನೀವು ಯಾವ ರೀತಿಯ ವಿಷಯದಲ್ಲಿ ವೀಕ್ ಅನ್ಕೊಂತಿದ್ದೀರೋ, ಉದಾಹರಣೆಗೆ ಆತ್ಮವಿಶ್ವಾಸ ಇಲ್ಲದಿರುವುದು, ಡಿಪ್ರೆಷನ್ ಅಲ್ಲಿ ಇರುವುದು, ಕಾನ್ಸಂಟ್ರೇಷನ್ ಇಲ್ಲದಿರುವುದು, ಹೀಗೆ ಇವುಗಳನ್ನು ದೂರ ಮಾಡುವ ಮೋಟಿವೇಶನಲ್ ಕೋಟ್ಸ್ನ ಪದೇ ಪದೇ ಓದೋದ್ರಿಂದ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಂಬಿಕೆಯನ್ನು ಬೆಳೆಸಿಕೋ. ನಂಬಿಕೆ ಇದ್ರೆ ಏನಾದರೂ ಸಾಧಿಸಬಹುದು ಅಂತ ದೊಡ್ಡವರು ಹೇಳ್ತಿರ್ತಾರೆ. ಒಂದು ಆಲೋಚನೆಗೆ ಬಲವಾದ ನಂಬಿಕೆ ಜೊತೆಯಾದ್ರೆ ಅವುಗಳಿಂದ ಬರುವ ವೈಬ್ರೇಷನ್ಸ್ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಸೇರಿ ಅಲ್ಲಿಂದ ಯೂನಿವರ್ಸಲ್ ಸಬ್ಕಾನ್ಸಿಯಸ್ ಮೈಂಡ್ಗೆ ಪ್ರಯಾಣಿಸ್ತವೆ. ಈ ಯೂನಿವರ್ಸ್ ಸಬ್ಕಾನ್ಸಿಯಸ್ ಮೈಂಡ್ನ ಕೆಲವು ಜನ ದೇವರು ಅಂತಾರೆ, ಇನ್ನೂ ಕೆಲವು ಜನ ನೇಚರ್ ಅಂತಾರೆ. ಆಲೋಚನೆ ಏನೋ ಬಂದ್ಬಿಡುತ್ತೆ, ಆದ್ರೆ ಬಲವಾದ ನಂಬಿಕೆ ಬರೋದೇ ಇಂಪಾರ್ಟೆಂಟ್. ಆ ನಂಬಿಕೆ ಬರ್ಬೇಕಂದ್ರೆ ನೀವು ಅಂದುಕೊಂಡ ಆಲೋಚನೆ ಡೈಲಿ ಪದೇ ಪದೇ ನಿಮ್ಮ ಮನಸ್ಸಿನಲ್ಲಿ ಜಪಿಸ್ತೀರಿ. ನೀವು ನೆಗೆಟಿವ್ ಆಗಿ ಆಲೋಚಿಸಿದಾಗ ನಿಮ್ಮನ್ನು ನೀವು ನೆನಪು ಮಾಡ್ಕೊಳ್ಳಿ. ಡೈಲಿ ನನ್ನಿಂದ ಆಗಲ್ಲ, ನನ್ನಿಂದ ಆಗ್ತಿಲ್ಲ ಅಂತ ಅನ್ಕೊಳ್ತಾ ಇರ್ತೀರಾ. ಅಲ್ಲಿ ನಿಮ್ಮಿಂದ ಏನೂ ಸಾಧ್ಯವಾಗಲ್ಲ ಅನ್ನೋದರ ಮೇಲೆ ನಂಬಿಕೆಯನ್ನ ಹೆಚ್ಚಿಸಿಕೊಳ್ತಿದ್ದೀರಾ. ಫಾರ್ ಎ ಚೇಂಜ್, 1 ತಿಂಗಳವರೆಗೆ ನನ್ನಿಂದ ಆಗುತ್ತೆ,
ನಾನು ಮಾಡಬಲ್ಲೆನು ಅಂತ ನೆಗೆಟಿವ್ ಆಗಿ ಆಲೋಚಿಸಿದ ವಿಷಯಗಳನ್ನು ಪಾಸಿಟಿವ್ ಮಾತಿನಿಂದ ರೀಪ್ಲೇಸ್ ಮಾಡಿ. ಆವಾಗ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಆದಷ್ಟು ಬೇಗ ಕೆಲಸ ಮಾಡುತ್ತೆ. ಅನಂತವಾದ ಕೃತಜ್ಞತೆ. ನಮಗೆ ಯಾರಾದರೂ ಏನಾದರೂ ಸಹಾಯ ಮಾಡಿದ್ರೆ ಬೆಟ್ಟದಷ್ಟು ಬಲ ಬಂದ ಹಾಗೆ ಫೀಲಿಂಗ್ ಇರುತ್ತೆ. ಸಹಾಯ ಮಾಡಿದವರಿಗೆ ಕೃತಜ್ಞತೆ ಅಂದ್ರೆ ಗ್ರ್ಯಾಟಿಟ್ಯೂಡ್ನ ತೋರಿಸ್ತೀವಿ. ಈ ಕೃತಜ್ಞತೆಯ ಭಾವ ನಮ್ಮಲ್ಲಿದ್ದಾಗ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಹೀಗೆ ಜೀವನದಲ್ಲಿ ಪ್ರತಿ ಕ್ಷಣ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡೋಕಾದ್ರೆ ಮತ್ತಷ್ಟು ಪಾಸಿಟಿವ್ ಎನರ್ಜಿ ನಿಮ್ಮ ಸ್ವಂತ ಆಗುತ್ತೆ. ಜನರಲ್ ಆಗಿ ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡ್ಬೇಕಂದಾಗ ತುಂಬಾ ಜನ ಏನು ಪ್ರತಿ ಕ್ಷಣ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕಾ ಅಂತ ಒದ್ದಾಡ್ತಾರೆ. ಇಲ್ಲಿ ಒಬ್ಬರಿಗೆ ಕೃತಜ್ಞತೆ ತೋರಿಸೋದಂದ್ರೆ ಇತರರಿಗೆ ಕಷ್ಟ ಕೊಡುವ ಕೆಲಸಗಳನ್ನ ಮಾಡದೇ ಇರೋದು. ಅಂದ್ರೆ ಜಗಳವಾಡೋದು, ತಪ್ಪುಗಳನ್ನ ಎತ್ತಿ ತೋರಿಸೋದು, ಸುಳ್ಳು ಹೇಳೋದು, ಮೋಸ ಮಾಡೋದು ಇವನ್ನೇನು ಮಾಡದೇ ಇರೋದು. ಕೆಲವು ಜನಕ್ಕೆ ಡೈಲಿ ಡೈರಿ ಬರೆಯೋ ಅಭ್ಯಾಸ ಇರುತ್ತೆ. ಆ ಡೈರಿಲಿ ದಿನ ಅವರು ಇತರರು ಇವರಿಗೆ ಮಾಡೋ ಒಳ್ಳೆಯದರ ಬಗ್ಗೆ ಜಾಸ್ತಿ ಬರೆಯೋದ್ರಿಂದ ಕೃತಜ್ಞತೆಯ ಭಾವನೆ ಬೆಳೆಯುತ್ತೆ. ಅದರ ಜೊತೆ ಪಾಸಿಟಿವ್ ಎನರ್ಜಿ ಬೆಳೆದು ಲಾ ಆಫ್ ಅಟ್ರಾಕ್ಷನ್ ತುಂಬಾ ಬೇಗನೆ ಕೆಲಸ ಮಾಡುತ್ತೆ. ಮಾತನಾಡುವ ಮಾತುಗಳ ಮೇಲೆ ಗಮನವಿರಲಿ. ನಾವು ದಿನಾಲೂ ಮಾತನಾಡುವ ಮಾತುಗಳಲ್ಲಿ ಕಣ್ಣಿಗೆ ಕಾಣಿಸದಿರುವ ಶಕ್ತಿಯೊಂದು ಇರುತ್ತೆ. ನಿಜ ಹೇಳೋದಾದ್ರೆ ಈ ಮಾತುಗಳು ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನಾವು ಮಾತನಾಡೋ ಮಾತಿನಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಸ್ ಎರಡೂ ಇರ್ತವೆ. ಮತ್ತೊಂದು ವಿಷಯ ಏನಂದ್ರೆ ಕೆಲವು ಶಬ್ದಗಳು ಅಂದ್ರೆ ಸೌಂಡ್ಸ್ ಕೂಡಿದ್ರೆ ಅವು ಪದಗಳು ಆಗಿ, ಆ ಪದಗಳು ಕೂಡಿಸಿದ್ರೆ ಮಾತುಗಳಾಗಿ ತಯಾರಾಗಿದ್ದಾವೆ. ಸೊ ನಾವು ಪಾಸಿಟಿವ್ ಆಗಿ ಮಾತಾಡಿದ್ರೆ ಆ ಸೌಂಡ್ಸ್ನಿಂದ ಪಾಸಿಟಿವ್ ವೈಬ್ರೇಷನ್ಸ್ ಬರ್ತವೆ. ಹಾಗೇನೆ ನೆಗೆಟಿವ್ ಆಗಿ ಮಾತಾಡಿದ್ರೆ ನೆಗೆಟಿವ್ ವೈಬ್ರೇಷನ್ಸ್ ಬರ್ತವೆ. ಒಂದು ಮಾತು ಮಾತನಾಡಿದಾಗ ಅದರಲ್ಲಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಮ್ಮ ಕಿವಿಗಳಿಂದ ಅವುಗಳ ಫ್ರೀಕ್ವೆನ್ಸಿನ ಹಿಡ್ಕೊಂಡು ಎಂಟರ್ ಆಗಿ ಬ್ರೈನ್ಗೆ ಸೇರ್ಕೊಳ್ತವೆ. ಆವಾಗ ನಮ್ಮ ಮೈಂಡಲ್ಲಿ ಆ ಮಾತುಗಳಿಗೆ ತಕ್ಕ ಪಿಕ್ಚರ್ಸ್ ತಯಾರಾಗ್ತವೆ. ಮಾತನಾಡೋ ಮಾತುಗಳಿಂದ ಪಾಸಿಟಿವ್ ಆದ್ರೆ ಪಾಸಿಟಿವ್ ಪಿಕ್ಚರ್ಸ್, ನೆಗೆಟಿವ್ ಆದ್ರೆ ನೆಗೆಟಿವ್ ಪಿಕ್ಚರ್ಸ್ ಕಾಣಿಸ್ತವೆ. ಹಾಗೆ ಕಾಣಿಸುವ ಪಿಕ್ಚರ್ಸ್ನ ಹಿಡ್ಕೊಂಡು ನಾವು ಪಾಸಿಟಿವ್ ಆಗಿದೀವಾ ಇಲ್ಲಾಂದ್ರೆ ನೆಗೆಟಿವ್ ಆಗಿದೀವಾ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಮಾತನಾಡುವ ಮಾತುಗಳು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಎನರ್ಜಿನ ಹೆಚ್ಚಿಸಿಕೊಂಡು ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡೋ ರೀತಿ ಮಾಡ್ತಾರೆ. ಅದಕ್ಕೆ ಏನಾದ್ರೂ ಮಾತನಾಡುವ ಮುಂಚೆ 2-3 ಸಾರಿ ಆಲೋಚನೆ ಮಾಡಿ ಮಾತಾಡು ಅಂತಾರೆ. ಹಾಗೇನೆ ಈ ಮಾತನ್ನ ನೆನ್ಪಿಟ್ಕೊಳ್ಳಿ, ಡೈಲಿ ನೆಗೆಟಿವ್ ಆಗಿ ಮಾತಾಡ್ತಾ ಡಿಪ್ರೆಷನ್ ಅಲ್ಲಿ ಇರುವವರ ಜೀವನದಲ್ಲಿ ಯಾವ ರೀತಿಯ ಸಕ್ಸಸ್ ಅನ್ನೋದು ಬೆಳಗಲ್ಲ. ಸೊ ಪಾಸಿಟಿವ್ ಆಗಿ ಮಾತನಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಒಂದು ಸಾರಿ ಮತ್ತೆ ಮೊದಲಿನಿಂದ ಈ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡೋಕೆ ಉಪಯೋಗವಾಗೋ ಸಿಂಪಲ್ ಟೆಕ್ನಿಕ್ಸ್ ಏನೋ ನೋಡೋಣ. 1. ಬರ್ನಿಂಗ್ ಡಿಸೈರ್ ಅಂದ್ರೆ ದಗದಗಿಸಿ ಸುಡುವ ಕೋರಿಕೆ ಇರಬೇಕು. 2. ಹೇಗೆ ಅನ್ನೋ ಮಾತಿನ ಬಗ್ಗೆ ಆಲೋಚನೆ ಮಾಡಬೇಡಿ. 3. ಆಟೋ ಸಜೆಷನ್ಸ್ ಆ್ಯಂಡ್ ಅಫರ್ಮೇಷನ್ಸ್. 4. ನಂಬಿಕೆಯನ್ನು ಬೆಳೆಸಿಕೋ. 5. ಅನಂತವಾದ ಕೃತಜ್ಞತೆ. 6. ಮಾತನಾಡುವ ಮಾತುಗಳ ಮೇಲೆ ಗಮನವಿರಲಿ. ಇವುಗಳನ್ನು ಪಾಲಿಸಿದರೆ ನಿಮ್ಮ ಲೈಫಲ್ಲಿ ನೀವು ಅಂದುಕೊಂಡ ಗೋಲ್ಸ್ನ ಈಸಿಯಾಗಿ ಸಾಧಿಸಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರ ಜೊತೆಗೂ ಶೇರ್ ಮಾಡಿ. ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇತರ ಸೋಷಿಯಲ್ ಮೀಡಿಯಾದಲ್ಲಿ ಪೇಜಸ್ನ ಓಪನ್ ಮಾಡಿದಾಗಿಂದ ಎಷ್ಟೋ ಜನ ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾ ಸಪೋರ್ಟ್ ಮಾಡಿದ್ರು. ಹಾಗೇನೆ ಕೆಲವು ಜನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರ ಪ್ರಾಬ್ಲಮ್ಸ್ನ ಪರ್ಸನಲ್ ಚಾಟ್ ಮುಖಾಂತರ ನಮಗೆ ಹೇಳ್ತಾ ಸೊಲ್ಯೂಷನ್ಸ್ನ ಕೇಳಿ ತಿಳ್ಕೊತಾ ಇದ್ರು ಆ್ಯಂಡ್ ಅದರಿಂದ ರಿಸಲ್ಟ್ಸ್ ಕೂಡ ಪಡ್ಕೊಂಡಿದ್ದಾರೆ. ಆವಾಗ ನಮಗೆ ಈ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿಗೆ ಮತ್ತಷ್ಟು ಹೆಲ್ಪ್ ಮಾಡಬೇಕು ಅಂತ ಅನಿಸ್ತು. ಸೊ ಒಂದು ಸಣ್ಣ ಅಫಿಷಿಯಲ್ ಅನೌನ್ಸ್ಮೆಂಟ್. ಇನ್ನು ಮುಂದೆ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಪೇಜಸ್ ಮುಖಾಂತರ ನೀವು ನಮ್ಮ ಜೊತೆ ಪರ್ಸನಲ್ ಆಗಿ ಚಾಟ್ ಮಾಡ್ತಾ ನಿಮ್ಮ ಲೈಫ್ನಲ್ಲಿ ಎದುರಾಗುವ ಇಶ್ಯೂಸ್ನ ಡಿಸ್ಕಸ್ ಮಾಡಬಹುದು ಆ್ಯಂಡ್ ಅವುಗಳಿಗೆ ನಾವು ಸೊಲ್ಯೂಷನ್ಸ್ ಆ್ಯಂಡ್ ಸಜೆಷನ್ ಕೊಡುವ ಪ್ರಯತ್ನ ಮಾಡ್ತೀವಿ. ಕೊನೆಯದಾಗಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ನ, ಅಪ್ಡೇಟ್ಗೋಸ್ಕರ ಗಂಟೆ ಸಿಂಬಲ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.